ನಮಸ್ಕಾರ ಸ್ನೇಹಿತರೆ. ಭಾರತದ ಅತಿ ದೊಡ್ಡ ಬ್ಯೂಟಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆದ ನೈಕಾ ತನ್ನ Q3 ಅಂದರೆ ಮೂರನೇ ತ್ರೈಮಾಸಿಕದ ಫಲಿತಾಂಶವನ್ನು ಹೊರಹಾಕಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಲಾಭದಲ್ಲಿ ಭಾರಿ ಬದಲಾವಣೆಯಾಗಿದೆ. ಹೂಡಿಕೆದಾರರಿಗೆ ಇದು ಸಿಹಿ ಸುದ್ದಿಯೇ ಅಥವಾ ಎಚ್ಚರಿಕೆಯ ಸುದ್ದಿಯೇ? ಈ ವಿಡಿಯೋದಲ್ಲಿ ಪೂರ್ತಿ ವಿವರ ನೋಡೋಣ. ಈ ಬಾರಿ ರಿಸಲ್ಟ್ನಲ್ಲಿ 3 ಮುಖ್ಯ ಅಂಶಗಳಿವೆ. ಲಾಭ: ಕಳೆದ ವರ್ಷ 27 ಕೋಟಿ ಇದ್ದ ಲಾಭ ಈ ಬಾರಿ ಸುಮಾರು 60 ರಿಂದ 70 ಕೋಟಿ ದಾಟುವ ನಿರೀಕ್ಷೆ ಇದೆ. ಅಂದರೆ ಸುಮಾರು 150% ಗಿಂತ ಹೆಚ್ಚಿನ ಏರಿಕೆಯಾಗಿದೆ. ಆದಾಯ: ಕಂಪನಿಯ ಒಟ್ಟು ಆದಾಯದಲ್ಲಿ 28% ಬೆಳವಣಿಗೆ ಕಂಡಿದೆ. ಇದಕ್ಕೆ ಮುಖ್ಯ ಕಾರಣ ನವೆಂಬರ್ನಲ್ಲಿ ನಡೆದ ಪಿಂಕ್ ಫ್ರೈಡೆ ಸೇಲ್. ಮಾರ್ಜಿನ್ ಸುಧಾರಣೆ: ನೈಕಾ ತನ್ನ ಖರ್ಚುಗಳನ್ನು ಕಡಿಮೆ ಮಾಡಿ ಲಾಭದ ಪ್ರಮಾಣವನ್ನು 7% ಗಿಂತ ಹೆಚ್ಚು ಮಾಡಿಕೊಂಡಿದೆ. ವಿಭಾಗವಾರು ಸಾಧನೆ: ಬ್ಯೂಟಿ ಪರ್ಸನಲ್ ಕೇರ್ ಇದು ನೈಕಾದ ಬೆನ್ನೆಲುಬು. ಇಲ್ಲಿ ಗ್ರಾಹಕರ ಸಂಖ್ಯೆ ಮತ್ತು ಆರ್ಡರ್ ಮಾಡುವ ಪ್ರಮಾಣ ಎರಡೂ ಹೆಚ್ಚಾಗಿದೆ. ಫ್ಯಾಷನ್ ವಿಭಾಗ ಇನ್ನೂ ಕೂಡ ಬೆಳವಣಿಗೆ ಹಂತದಲ್ಲಿದೆ. ಇಲ್ಲಿ ಪೈಪೋಟಿ ಹೆಚ್ಚಿದರೂ ನೈಕಾ ತನ್ನ ಮಾರುಕಟ್ಟೆಯನ್ನು ಉಳಿಸಿಕೊಂಡಿದೆ. ಇವತ್ತು ಮಾರುಕಟ್ಟೆಯಲ್ಲಿ ನೈಕಾ ಷೇರು 250ರ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಿದೆ. ಕಳೆದ 1 ವರ್ಷದಲ್ಲಿ ಆ ಷೇರು ಸುಮಾರು 40% ರಿಟರ್ನ್ ಕೊಟ್ಟಿದೆ. ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಷೇರು ಬೆಲೆ ಇನ್ನೂ ಏರುವ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ನೈಕಾ ಈಗ ಕೇವಲ ಗ್ರೋತ್ ಮಾತ್ರವಲ್ಲದೆ ಲಾಭದ ಕಡೆಯೂ ಗಮನ ಹರಿಸ್ತಿದೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಷೇರು ಇದೆಯೇ ಅಥವಾ ಹೊಸದಾಗಿ ಇನ್ವೆಸ್ಟ್ ಮಾಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಕೇವಲ ಶೈಕ್ಷಣಿಕ ಮಾಹಿತಿ: ಹೂಡಿಕೆ ಮಾಡುವ ಮುನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.